ಅಲ್ರಿ ನಮ್ಮ ಶಾಸಕರು ಎಷ್ಟು ಸೋಂಬೇರಿಗಳು ನೋಡ್ರಿ. ವಿಧಾನಸೌಧ ನಡೆಯುತ್ತಲ್ಲ, ವಿಧಾನಸೌಧ ಪಕ್ಕದಲ್ಲಿ ಶಾಸಕರ ಭವನ ಇದೆ. 100 ಮೀಟರ 200 ಮೀಟರ ಅಲ್ಲಿ ಒಳ್ಳೆ ಊಟ ಸಿಗುತ್ತೆ, ವೆಜ್ಜು ನಾನ್ ವೆಜ್ಜು. ನಾನು 2 ಕಡೆ ಊಟ ಮಾಡಿ ನೋಡಿದ್ದೀನಿ, ಅದಕ್ಕೆ ಕೇಳಿದೆ. ಒಂದು ಮಲ್ಲಿಗೆ ಅಂತ ಹೋಟ್ಲಿತ್ತು, ಭಾಳ ಒಳ್ಳೆ ಹೋಟ್ಲು, ಸಖತ್ತಾಗಿತ್ತು. ನಿಮ್ಗೆ ಅಲ್ಲಿಗೆ ಹೋಗಿ ಆಮೇಲೆ ಅಲ್ಲಿ ಅವ್ರಿಗೆ ರೂಮ್ ಇದೆ, ಪ್ರತಿಯೊಬ್ಬರಿಗೆ 224 MLAಗಳಿಗೂ ರೂಮ್ ಇದೆ, ಅದರಲ್ಲಿ ಬೆಡ್ ಇದೆ. ಅಲ್ಲಿ ಹೋಗಿ 10 ನಿಮಿಷ ಮಲಗಿ ಬರ್ಬೋದು. ಈಗ ಇವರಿಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಮಲಗಿ ಅಂತ ಅಂದ್ಬಿಟ್ಟು. ನಾವು ಕೇಳ್ತಿರೋದು ಇಷ್ಟೆಲ್ಲ ವ್ಯವಸ್ಥೆಗಳಿರುವಾಗ ಆಮೇಲೆ ಅಲ್ಲೊಂದು ಬಾಲಬುರೈಯಲ್ಲಿ ಅತಿಥಿ ಗೃಹ ಮಾಡಬೇಕು ಅಂತಿದ್ದಾರೆ ಶಾಸಕರಿಗೆ, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಮಾಡಿಬಿಟ್ಟು. ಅಬ್ಬಾ ಯಾವ ಟೈಮಲ್ಲಿ? ಈಗ ನಿಮಗೊಂದು ಕಥೆ ಅಲ್ಲ, ಈ ಶಾಸಕರು ಬರ್ತಾರಲ್ಲ, ಈ ಸದನದಲ್ಲಿ ಮಾತಾಡ್ತಾರಲ್ಲ, ಅವರು ಜೋರಾಗಿ ಮಾತಾಡೋರು ಇದ್ದಾರೆ, ಮಾತಾಡದೇ ಇರೋರು ಇದ್ದಾರೆ, ನಿದ್ದೆ ಹೊಡೆಯೋರು ಇದ್ದಾರೆ, ಬೇರೆ ಬೇರೆ ವಿಡಿಯೋ ನೋಡೋರು ಇದ್ದಾರೆ, ಎಲ್ಲ ಗೊತ್ತಲ್ಲ. ಅವ್ರ ಸ್ಟೋರಿ ಹೇಳ್ತೀನಿ ಕೇಳಿ. ಒಬ್ಬ ಶಾಸಕ ಅಧಿವೇಶನಕ್ಕೆ ಬಂದರೆ ಪ್ರತಿ ದಿವಸ 2500 ರೂಪಾಯಿ ಕೊಡ್ತಾರೆ. ಅಧಿವೇಶನ 30 ದಿವಸ ಇರುತ್ತೆ, ಲೆಕ್ಕ ಹಾಕೊಳ್ಳಿ. ಇಡೀ ಶಾಸಕರಿಗೆ 224 ಶಾಸಕರು ಮತ್ತು 75 MLCಗಳು, ಮಂತ್ರಿ ಎಲ್ಲ ಸೇರಿ ಆಯ್ತಲ್ಲ, ಇಡೀ ವಸತಿಗೆ ಇವರಿಗೆ 6.82 ಲಕ್ಷ 6.82 ಕೋಟಿ 6.82 ಲಕ್ಷ ಖರ್ಚಾಗುತ್ತೆ. ಊಟ ಉಪಹಾರಕ್ಕೆ 2.35 ಲಕ್ಷ ಖರ್ಚಾಗುತ್ತೆ. ಊಟ ಉಪಹಾರ, ಬೆಳಗ್ಗೆ ತಿಂಡಿ ಊಟ ಹೇಳಿದ್ರಲ್ಲ ಕೊಡ್ತೀವಿ, ಎಲ್ಲ ಗೌರ್ಮೆಂಟೇ ಕೊಡೋದು, ನಾವು ಕೊಡೋದು. ಗೌರ್ಮೆಂಟ್ ಅಂದರೆ UT ಖಾದರವ್ರು ಕೊಡೋದಲ್ಲ, ಸಿದ್ದರಾಮಯ್ಯವ್ರು ಕೊಡೋದು ಅಲ್ಲ, ನಾವು ನಮ್ಮ ದುಡ್ಡು. ಅದಕ್ಕೆ ನಾವು ಪ್ರಶ್ನೆ ಮಾಡೋದು, ಯಾಕಪ್ಪ ನಮ್ಮ ಕೆಲಸ ಮಾಡಲ್ಲ ಅಂತ. ಪೊಲೀಸ್ ಭದ್ರತೆ 7.32 ಲಕ್ಷ ಯಾರು ಕೊಡೋದು? ನಾವು ಕೊಡೋದು. ಸಿದ್ದರಾಮಯ್ಯನವರು ಅಲ್ಲ, ನರೇಂದ್ರ ಮೋದಿಯವರು ಅಲ್ಲ, UT ಖಾದರ್ ಅಲ್ಲ. ಅವ್ರಿಗೆಲ್ಲ ಬೊಕ್ಕಸಕ್ಕೆ ನಾವು ದುಡ್ಡು ಕೊಟ್ಟಿದ್ದೀವಲ್ಲ, ಟ್ಯಾಕ್ಸ್ ಕಟ್ಟಿ, ಅದರಲ್ಲಿ ಕೊಡ್ತಿರೋದು 7.32 ಕೋಟಿ. ಮೂಲ ಸೌಲಭ್ಯ ಬೇಸಿಕ್ ನೀಡ್ಸ್ 5.71 ಕೋಟಿ. ಫ್ರೂಟ್ ಸಲಾದ್, ವಾಹ್, ಫ್ರೂಟ್ ಸಲಾದ್ ಫ್ರೀ 1,13,700,000 ರೂಪಾಯಿ ಫ್ರೂಟ್ ಸಲಾದ್. ಟೀ ಕಾಫಿಗೆ 3,40,58 ರೂಪಾಯಿ. ಆಮೇಲೆ ಮಕ್ಕಳು ಬರ್ತಾರೆ ಸ್ಕೂಲಿಂದ ಎಲ್ಲ, ಅವ್ರಿಗೆ 4 ಲಕ್ಷದ ಅದು ಹೋಗಲಿ, ತೊಂದರೆ ಇಲ್ಲ, ಒಂದು 4 ಲಕ್ಷ. ಸಚಿವರು ಶಾಸಕರ ಇಂಧನ 40 ಲಕ್ಷ. MLCಗಳ ಪ್ರಯಾಣ ಭತ್ಯೆ 38 ಲಕ್ಷ. ಇಂಟರ್ನೆಟ್ ದೂರವಾಣಿಗೆ 44 ಲಕ್ಷ. ಇಂಟರ್ನೆಟ್ ದೂರವಾಣಿಗೆ ಯಾವುದ್ರಿ 44 ಲಕ್ಷ? ಅಂಬಾನಿಗೆ ಹೇಳಿದರೆ ಒಂದು 20,000ದಲ್ಲಿ ಮಾಡಿಕೊಡ್ತಿದ್ರು. ಇಷ್ಟೆಲ್ಲ ಕೊಡ್ತೀವಿ ರೀ. ಆಮೇಲೆ ರಿಕ್ಲೈನ್ ಚೇರ್ ಅಂತೆ, ಪಕ್ಕದಲ್ಲೇ ರೂಮ್ ಇದೆ ಶಾಸಕರ ಭವನ. ಈ ಶಾಸಕರ ಭವನ ಹೇಗಿರುತ್ತೆ? ಶಾಸಕರ ಭವನ ರೂಮ್ ಇರುತ್ತೆ. ಪಾಪ ಬೇರೆ ಬೇರೆ ಕಡೆಯಿಂದ ಎಸ್ಪೆಷಲಿ ಉತ್ತರ ಕರ್ನಾಟಕದಿಂದ ಬರೋರೆಲ್ಲ ಆ ಶಾಸಕರ ಭವನದ ರೂಮನ್ನು, ಸರ್ ನಮಗೆ ಸ್ವಲ್ಪ ಇರೋದಕ್ಕೆ ಕೊಡಿ ಅಂತ ಕೇಳಿದರೆ ಕೊಡ್ತಾರೆ ಅವರು. ಕೆಲವರೆಲ್ಲ ರೂಮ್ಗೆ ಬಾಡಿಗೆ ಕಟ್ಟೋಕ್ಕಾಗಿಲ್ಲ ಅಂತಂದರೆ ಸ್ಕೂಲ್ಗೆಲ್ಲ ಹೋಗೋರು ಅಲ್ಲೆಲ್ಲ ಸ್ಟೇ ಮಾಡಿಕೊಂಡು ಜೀವನ ಮಾಡೋರಿದ್ದಾರೆ. ಈಗ PGಗಳು ಭಾಳ ಸುಲಭದಲ್ಲಿ ಸಿಗ್ತಾ ಇದೆ, ಅದು ಬೇರೆ ವಿಚಾರ. ಓಕೆ, ಅಲ್ರಿ ನಮ್ಮ ಶಾಸಕರು ಎಷ್ಟು ಸೋಂಬೇರಿಗಳು ನೋಡ್ರಿ. ವಿಧಾನಸೌಧ ನಡೆಯುತ್ತಲ್ಲ, ವಿಧಾನಸೌಧ ಪಕ್ಕದಲ್ಲಿ ಶಾಸಕರ ಭವನ ಇದೆ. 100 ಮೀಟರ 200 ಮೀಟರ ಅಲ್ಲಿ ಒಳ್ಳೆ ಊಟ ಸಿಗುತ್ತೆ, ವೆಜ್ಜು ನಾನ್ ವೆಜ್ಜು. ನಾನು 2 ಕಡೆ ಊಟ ಮಾಡಿ ನೋಡಿದ್ದೀನಿ, ಅದಕ್ಕೆ ಕೇಳಿದೆ. ಒಂದು ಮಲ್ಲಿಗೆ ಅಂತ ಹೋಟ್ಲಿತ್ತು, ಭಾಳ ಒಳ್ಳೆ ಹೋಟ್ಲು, ಸಖತ್ತಾಗಿತ್ತು. ನಿಮ್ಗೆ ಅಲ್ಲಿಗೆ ಹೋಗಿ ಆಮೇಲೆ ಅಲ್ಲಿ ಅವ್ರಿಗೆ ರೂಮ್ ಇದೆ, ಪ್ರತಿಯೊಬ್ಬರಿಗೆ 224 MLAಗಳಿಗೂ ರೂಮ್ ಇದೆ, ಅದರಲ್ಲಿ ಬೆಡ್ ಇದೆ. ಅಲ್ಲಿ ಹೋಗಿ 10 ನಿಮಿಷ ಮಲಗಿ ಬರ್ಬೋದು. ಈಗ ಇವರಿಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಮಲಗಿ ಅಂತ ಅಂದ್ಬಿಟ್ಟು. ನಾವು ಕೇಳ್ತಿರೋದು ಇಷ್ಟೆಲ್ಲ ವ್ಯವಸ್ಥೆಗಳಿರುವಾಗ ಆಮೇಲೆ ಅಲ್ಲೊಂದು ಬಾಲಬುರೈಯಲ್ಲಿ ಅತಿಥಿ ಗೃಹ ಮಾಡಬೇಕು ಅಂತಿದ್ದಾರೆ ಶಾಸಕರಿಗೆ, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಮಾಡಿಬಿಟ್ಟು. ಅಬ್ಬಾ ಯಾವ ಟೈಮಲ್ಲಿ? ಈಗ ನಿಮಗೊಂದು ಕಥೆ ಅಲ್ಲ, ಈ ಶಾಸಕರು ಬರ್ತಾರಲ್ಲ, ಈ ಸದನದಲ್ಲಿ ಮಾತಾಡ್ತಾರಲ್ಲ, ಅವರು ಜೋರಾಗಿ ಮಾತಾಡೋರು ಇದ್ದಾರೆ, ಮಾತಾಡದೇ ಇರೋರು ಇದ್ದಾರೆ, ನಿದ್ದೆ ಹೊಡೆಯೋರು ಇದ್ದಾರೆ, ಬೇರೆ ಬೇರೆ ವಿಡಿಯೋ ನೋಡೋರು ಇದ್ದಾರೆ, ಎಲ್ಲ ಗೊತ್ತಲ್ಲ. ಅವ್ರ ಸ್ಟೋರಿ ಹೇಳ್ತೀನಿ ಕೇಳಿ. ಒಬ್ಬ ಶಾಸಕ ಅಧಿವೇಶನಕ್ಕೆ ಬಂದರೆ ಪ್ರತಿ ದಿವಸ 2,500 ರೂಪಾಯಿ ಕೊಡ್ತಾರೆ. ಅಧಿವೇಶನ 30 ದಿವಸ ಇರುತ್ತೆ, ಲೆಕ್ಕ ಹಾಕೊಳ್ಳಿ. ಇಡೀ ಶಾಸಕರಿಗೆ 224 ಶಾಸಕರು ಮತ್ತು 75 MLCಗಳು, ಮಂತ್ರಿ ಎಲ್ಲ ಸೇರಿ ಆಯ್ತಲ್ಲ, ಇಡೀ ವಸತಿಗೆ ಇವರಿಗೆ 6.82 ಲಕ್ಷ 6.82 ಕೋಟಿ 6.82 ಲಕ್ಷ ಖರ್ಚಾಗುತ್ತೆ. ಊಟ ಉಪಹಾರಕ್ಕೆ 2.35 ಲಕ್ಷ ಖರ್ಚಾಗುತ್ತೆ. ಊಟ ಉಪಹಾರ, ಬೆಳಗ್ಗೆ ತಿಂಡಿ ಊಟ ಹೇಳಿದ್ರಲ್ಲ ಕೊಡ್ತೀವಿ, ಎಲ್ಲ ಗೌರ್ಮೆಂಟೇ ಕೊಡೋದು, ನಾವು ಕೊಡೋದು. ಗೌರ್ಮೆಂಟ್ ಅಂದರೆ UT ಖಾದರವ್ರು ಕೊಡೋದಲ್ಲ, ಸಿದ್ದರಾಮಯ್ಯವ್ರು ಕೊಡೋದು ಅಲ್ಲ, ನಾವು ನಮ್ಮ ದುಡ್ಡು. ಅದಕ್ಕೆ ನಾವು ಪ್ರಶ್ನೆ ಮಾಡೋದು, ಯಾಕಪ್ಪ ನಮ್ಮ ಕೆಲಸ ಮಾಡಲ್ಲ ಅಂತ. ಪೊಲೀಸ್ ಭದ್ರತೆ 7.32 ಲಕ್ಷ ಯಾರು ಕೊಡೋದು? ನಾವು ಕೊಡೋದು. ಸಿದ್ದರಾಮಯ್ಯನವರು ಅಲ್ಲ, ನರೇಂದ್ರ ಮೋದಿಯವರು ಅಲ್ಲ,
ಯು ಟಿ ಖಾದರ್ ಅಲ್ಲ, ಯು ಟಿ ಅವ್ರಿಗೆಲ್ಲ ಬೊಕ್ಕಸಕ್ಕೆ ನಾವು ದುಡ್ಡು ಕೊಟ್ಟಿದ್ದೀವಲ್ಲ ಟ್ಯಾಕ್ಸ್ ಕಟ್ಟಿ, ಅದರಲ್ಲಿ ಕೊಡ್ತಿರೋದು 7.32 ಕೋಟಿ. ಮೂಲ ಸೌಲಭ್ಯ ಬೇಸಿಕ್ ನೀಡ್ಸ್ 5.71 ಕೋಟಿ. ಫ್ರೂಟ್ ಸಲಾದ್, ವಾಹ್, ಫ್ರೂಟ್ ಸಲಾದ್ ಫ್ರೀ ಫ್ರೀ ಫ್ರೀ. 1,13,700,000 ರೂಪಾಯಿ ಫ್ರೂಟ್ ಸಲಾದ್. ಟೀ ಕಾಫಿಗೆ 3,40,058 ರೂಪಾಯಿ. ಆಮೇಲೆ ಮಕ್ಕಳು ಬರ್ತಾರೆ ಸ್ಕೂಲಿಂದ ಎಲ್ಲ, ಅವ್ರಿಗೆ 4 ಲಕ್ಷದ ಅದು ಹೋಗಲಿ, ತೊಂದರೆ ಇಲ್ಲ, ಒಂದು 4 ಲಕ್ಷ. ಸಚಿವರು ಶಾಸಕರ ಇಂಧನ 40 ಲಕ್ಷ. MLCಗಳ ಪ್ರಯಾಣ ಭತ್ಯೆ 38 ಲಕ್ಷ. ಇಂಟರ್ನೆಟ್ ದೂರವಾಣಿಗೆ 44 ಲಕ್ಷ. ಇಂಟರ್ನೆಟ್ ದೂರವಾಣಿಗೆ ಯಾವುದ್ರಿ 44 ಲಕ್ಷ? ಅಂಬಾನಿಗೆ ಹೇಳಿದರೆ ಒಂದು 20,000ದಲ್ಲಿ ಮಾಡಿಕೊಡ್ತಿದ್ರು. ಇಷ್ಟೆಲ್ಲ ಕೊಡ್ತೀವಿ ರೀ. ಆಮೇಲೆ ರಿಕ್ಲೈನ್ ಚೇರ್ ಅಂತೆ, ಪಕ್ಕದಲ್ಲೇ ರೂಮ್ ಇದೆ ಶಾಸಕರ ಭವನ. ಈ ಶಾಸಕರ ಭವನ ಹೇಗಿರುತ್ತೆ? ಶಾಸಕರ ಭವನ ರೂಮ್ ಇರುತ್ತೆ. ಪಾಪ ಬೇರೆ ಬೇರೆ ಕಡೆಯಿಂದ ಎಸ್ಪೆಷಲಿ ಉತ್ತರ ಕರ್ನಾಟಕದಿಂದ ಬರೋರೆಲ್ಲ ಆ ಶಾಸಕರ ಭವನದ ರೂಮನ್ನು, ಸರ್ ನಮಗೆ ಸ್ವಲ್ಪ ಇರೋದಕ್ಕೆ ಕೊಡಿ ಅಂತ ಕೇಳಿದರೆ ಕೊಡ್ತಾರೆ ಅವರು. ಕೆಲವರೆಲ್ಲ ರೂಮ್ಗೆ ಬಾಡಿಗೆ ಕಟ್ಟೋಕ್ಕಾಗಿಲ್ಲ ಅಂತಂದರೆ ಸ್ಕೂಲ್ಗೆಲ್ಲ ಹೋಗೋರು ಅಲ್ಲೆಲ್ಲ ಸ್ಟೇ ಮಾಡಿಕೊಂಡು ಜೀವನ ಮಾಡೋರಿದ್ದಾರೆ. ಈಗ ಪಿ ಜಿಗಳು ಭಾಳ ಸುಲಭದಲ್ಲಿ ಸಿಗ್ತಾ ಇದೆ, ಅದು ಬೇರೆ ವಿಚಾರ. ಓಕೆ ಅಲ್ರಿ, ನಮ್ಮ ಶಾಸಕರು ಎಷ್ಟು ಸೋಂಬೇರಿಗಳು ನೋಡ್ರಿ. ವಿಧಾನಸೌಧ ನಡೆಯುತ್ತಲ್ಲ, ವಿಧಾನಸೌಧ ಪಕ್ಕದಲ್ಲಿ ಶಾಸಕರ ಭವನ ಇದೆ. 100 ಮೀಟರ 200 ಮೀಟರ. ಅಲ್ಲಿ ಒಳ್ಳೆ ಊಟ ಸಿಗುತ್ತೆ, ವೆಜ್ಜು ನಾನ್ ವೆಜ್ಜು. ನಾನು 2 ಕಡೆ ಊಟ ಮಾಡಿ ನೋಡಿದ್ದೀನಿ, ಅದಕ್ಕೆ ಕೇಳಿದೆ. ಒಂದು ಮಲ್ಲಿಗೆ ಅಂತ ಹೋಟ್ಲಿತ್ತು, ಭಾಳ ಒಳ್ಳೆ ಹೋಟ್ಲು, ಸಖತ್ತಾಗಿತ್ತು. ನಿಮ್ಗೆ ಅಲ್ಲಿಗೆ ಹೋಗಿ ಆಮೇಲೆ ಅಲ್ಲಿ ಅವ್ರಿಗೆ ರೂಮ್ ಇದೆ, ಪ್ರತಿಯೊಬ್ಬರಿಗೆ 224 MLAಗಳಿಗೂ ರೂಮ್ ಇದೆ, ಅದರಲ್ಲಿ ಬೆಡ್ ಇದೆ. ಅಲ್ಲಿ ಹೋಗಿ 10 ನಿಮಿಷ ಮಲಗಿ ಬರ್ಬೋದು. ಈಗ ಇವರಿಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಮಲಗಿ ಅಂತ ಅಂದ್ಬಿಟ್ಟು. ನಾವು ಕೇಳ್ತಿರೋದು ಇಷ್ಟೆಲ್ಲ ವ್ಯವಸ್ಥೆಗಳಿರುವಾಗ ಆಮೇಲೆ ಅಲ್ಲೊಂದು ಬಾಲಬುರೈಯಲ್ಲಿ ಅತಿಥಿ ಗೃಹ ಮಾಡಬೇಕು ಅಂತಿದ್ದಾರೆ ಶಾಸಕರಿಗೆ, ಸ್ವಿಮ್ಮಿಂಗ್ ಪೂಲೆಲ್ಲ ಮಾಡಿಬಿಟ್ಟು. ಅಬಾ ಯಾವ ಟೈಮಲ್ಲಿ? ಈಗ ನಿಮಗೊಂದು ಕಥೆ ಅಲ್ಲ, ಈ ಶಾಸಕರು ಬರ್ತಾರಲ್ಲ, ಈ ಸದನದಲ್ಲಿ ಮಾತಾಡ್ತಾರಲ್ಲ, ಅವರು ಜೋರಾಗಿ ಮಾತಾಡೋರು ಇದ್ದಾರೆ, ಮಾತಾಡದೇ ಇರೋರು ಇದ್ದಾರೆ, ನಿದ್ದೆ ಹೊಡೆಯೋರು ಇದ್ದಾರೆ, ಬೇರೆ ಬೇರೆ ವಿಡಿಯೋ ನೋಡೋರು ಇದ್ದಾರೆ, ಎಲ್ಲ ಗೊತ್ತಲ್ಲ. ಅವ್ರ ಸ್ಟೋರಿ ಹೇಳ್ತೀನಿ ಕೇಳಿ. ಒಬ್ಬ ಶಾಸಕ ಅಧಿವೇಶನಕ್ಕೆ ಬಂದರೆ ಪ್ರತಿ ದಿವಸ 2,500 ರೂಪಾಯಿ ಕೊಡ್ತಾರೆ. ಅಧಿವೇಶನ 30 ದಿವಸ ಇರುತ್ತೆ, ಲೆಕ್ಕ ಹಾಕೊಳ್ಳಿ. ಇಡೀ ಶಾಸಕರಿಗೆ 224 ಶಾಸಕರು ಮತ್ತು 75 MLCಗಳು, ಮಂತ್ರಿ ಎಲ್ಲ ಸೇರಿ ಆಯ್ತಲ್ಲ, ಇಡೀ ವಸತಿಗೆ ಇವರಿಗೆ 6.82 ಕೋಟಿ 6.82 ಲಕ್ಷ ಖರ್ಚಾಗುತ್ತೆ. ಊಟ ಉಪಹಾರಕ್ಕೆ 2.35 ಲಕ್ಷ ಖರ್ಚಾಗುತ್ತೆ. ಊಟ ಉಪಹಾರ, ಬೆಳಗ್ಗೆ ತಿಂಡಿ ಊಟ ಹೇಳಿದ್ರಲ್ಲ ಕೊಡ್ತೀವಿ, ಎಲ್ಲ ಗೌರ್ಮೆಂಟೇ ಕೊಡೋದು, ನಾವು ಕೊಡೋದು. ಗೌರ್ಮೆಂಟ್ ಅಂದರೆ ಯು ಟಿ ಖಾದರ್ ಕೊಡೋದಲ್ಲ, ಸಿದ್ದರಾಮಯ್ಯವ್ರು ಕೊಡೋದು ಅಲ್ಲ, ನಾವು ನಮ್ಮ ದುಡ್ಡು. ಅದಕ್ಕೆ ನಾವು ಪ್ರಶ್ನೆ ಮಾಡೋದು, ಯಾಕಪ್ಪ ನಮ್ಮ ಕೆಲಸ ಮಾಡಲ್ಲ ಅಂತ. ಪೊಲೀಸ್ ಭದ್ರತೆ 7.32 ಲಕ್ಷ. ಯಾರು ಕೊಡೋದು? ನಾವು ಕೊಡೋದು. ಸಿದ್ದರಾಮಯ್ಯನವರು ಅಲ್ಲ, ನರೇಂದ್ರ ಮೋದಿಯವರು ಅಲ್ಲ, ಯು ಟಿ ಖಾದರ್ ಅಲ್ಲ. ಅವ್ರಿಗೆಲ್ಲ ಬೊಕ್ಕಸಕ್ಕೆ ನಾವು